ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎಐನ 18ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಟೆಕ್ ನ್ಯೂಸ್ನೊಂದಿಗೆ ಇಂಟ್ರೆಸ್ಟಿಂಗ್ ಐ ನ್ಯೂಸ್ಗಳನ್ನ ತಗೊಂಡು ನಿಮ್ಮದೇ ಹಾಜರಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ನ್ಯೂಸ್ಗೋಸ್ಕರ ಅಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದರು ಟೆಕಿ ಸೋಮ್ಸ್ಕರಲ್ಲ. ಈ ರೀತಿಯಾಗಿ ಆನೆಸ್ಟ್ ಇಂಡಿಯಾ ಮತ್ತು ಪ್ರಾಮಾಣಿಕ ಇರೋ ಜೊತೆಗೆ ನಿಮ್ಮ ಟೆಕ್ನಾಲಜಿನ ಬೆಟರ್ ಮಾಡ್ಕೊಳ್ಳೋಕೆ ಡೆಫಿನೆಟ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ರಿಸಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಆಫೀಸ್ಲಾಗಿ ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ಏನಾಗ್ತಿತ್ತು ನೋಡಿ, ಅದರ ಟೆಂಡರಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಒಟ್ಟಾರೆ 3 ಪ್ಲೇಸಸ್ಗಳನ್ನ ಹೈಲೈಟ್ ಮಾಡ್ತಿದ್ದಾರೆ. ಒಂದು ಕನಕಪುರ ರೋಡು, ಇನ್ನೊಂದು ಸೋಮನಹಳ್ಳಿ ಕುಣಿಗಲ್ ರೋಡ್ ಹತ್ರ ನೆಲಮಂಗಲ ನಿಯರ್ ಕೂಡ ಆಗುವಂಥ ತುಂಬ ಚಾರ್ಜಸ್ಗಳಿದೆ. ಇಷ್ಟಲ್ಲದೆ 2ನೇ ನ್ಯೂಸ್ ಕೂಡ ಏರ್ಪೋರ್ಟ್ ಕಡೆಯಿಂದನೇ ಬರ್ತಾ ಇದೆ. ಸೊ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಮಾಡಿರೋ ಪ್ರಕಾರ ನಮ್ಮ KI ಏನಿದೆ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಇದು ಮುಂಚೆ 48th ರ್ಯಾಂಕಿಂಗ್ ಇತ್ತು, ಇವಾಗ 41th ರ್ಯಾಂಕಿಂಗ್ ಬಂದಿದೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಚಾರ. ಮತ್ತು ಈ 2ನೇ ಏರ್ಪೋರ್ಟ್ ಆದ ತಕ್ಷಣ ಈ ಟ್ರಾಫಿಕ್ಕು ಮತ್ತು KI ಮೇಲಿರುವಂಥ ಪ್ರೆಷರ್ಸ್ಗಳು ಅಥವಾ ಜಾಸ್ತಿ ಲೋಡ್ ಏನಿತ್ತು, ತುಂಬ ಫ್ರೇಮ್ಸ್ಗಳು ಅಲ್ಲಿಂದನೇ ಹಾರ್ತಿತ್ತು ನೋಡಿ, ಅದೆಲ್ಲ ಕಮ್ಮಿ ಆಗಿಬಿಟ್ಟು ಸ್ವಲ್ಪ ಟ್ರಾಫಿಕಲ್ಲಿ ಮತ್ತು KIನ ಭಾರ ಕೂಡ ಕಮ್ಮಿ ಆಗ್ತಿದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸ್ಯಾಮ್ಸಂಗ್ ಅವರ A37 ಮತ್ತು 57 ಆಫಿಷಿಯಲ್ ಲಾಂಚ್ ಡೇಟ್ ಕನ್ಫರ್ಮ್ ಆಗಿದೆ. ಇದೆ 25ನೇ ಮಾರ್ಚ್ಗೆ ಈ 2 ಫೋನ್ಸ್ಗಳು ಲಾಂಚ್ ಆಗ್ತಿದೆ. ಸೊ A37 ಇದು ಬಜೆಟಲ್ಲಿ 25ರಿಂದ 30,000 ರೂಪಾಯಿ ಲಾಂಚ್ ಆದರೆ A57 35ರಿಂದ 40,000 ರೂಪಾಯಿ ಲಾಂಚ್ ಆಗಲಿದೆ. ಬೆಲೆ ಸ್ವಲ್ಪ ಈ ಸ್ಟಾರ್ಟಿಂಗ್ ಈ ಫೋನ್ಸ್ಗಳ ಬೆಲೆ ತುಂಬ ಜಾಸ್ತಿನೇ ಇರುತ್ತೆ, ಬಟ್ ಬರ್ತಾ ಇದನ್ನು ಆಫರ್ಸಲ್ಲಿ ತುಂಬ ಕಮ್ಮಿ ಬೆಲೆಗೆ ಲಾಂಚ್ ಮಾಡ್ತಾರೆ. ಮತ್ತು ಮೇನ್ ಫೀಚರ್ಸ್ ಈ ಸರ್ತಿ ಆಸಮ್ ಇಂಟೆಲಿಜೆನ್ಸ್ ಇದ್ಬಿಟ್ಟು ಸ್ಯಾಮ್ಸಂಗ್ S26 ಇರುವಂಥ ಏನು AI ಇಂಟೆಲಿಜೆನ್ಸ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ಲಿ ಈ ಬಜೆಟ್ ಫೋನ್ಲಿ ಕೊಡ್ಲಿದ್ದಾರೆ. ಪ್ರತಿ ವರ್ಷ ಸ್ಯಾಮ್ಸಂಗ್ ಇದನ್ನೇ ಮಾಡುತ್ತೆ. ಇಷ್ಟೆಲ್ಲ ಈ ಸರ್ತಿ ಕ್ಯಾಮ್ರಾದಲ್ಲಿ ಡಿಸೈನಲ್ಲಿ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ತುಂಬ ಅಪ್ಗ್ರೇಡ್ಸ್ಗಳನ್ನ ಮಾಡಿದಾರಪ್ಪ ಅಂತ ಲೀಕ್ಸ್ ಪ್ರಕಾರ ನೋಡೋಕ್ಕೆ ಕೇಳೋಕ್ಕೆ ಸಿಗ್ತಿದೆ. ಬಾಕಿ A57 ಅನ್ಬಾಕ್ಸಿಂಗ್ ಅಂತೂ ಡೆಫಿನೆಟ್ಲಿ 25ನೇ ತಾರೀಕೆ ನಿಮ್ಮೆಲ್ಲರಿಗೂ ನೋಡೋಕೆ ಸಿಗತ್ತೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರೆಡ್ಮಿ 15A ಕೂಡ ಇದೇ 27ನೇ ತಾರೀಕೆ ಆಫೀಸಿಯಲ್ ಲಾಂಚ್ ಆಗ್ತದೆ. ಇದು ಬಜೆಟ್ ಅಂಡರ್ 10K ಲಾಂಚ್ ಆಗ್ತಿದೆ. 120 Hz ಡಿಸ್ಪ್ಲೇ ಕೊಡ್ತಿದ್ದಾರೆ, 6000 mAh ಬ್ಯಾಟ್ರಿ ಏನೋ ಹೈಲೈಟ್ ಮಾಡಿಬಿಟ್ಟು. ಸೊ ಇದೊಂದು 5G ಬಜೆಟ್ ಫೋನ್ ಆಗೋದ್ರಲ್ಲಿ ಯಾವುದೇ ರೇಟ್ ಇಲ್ಲ, ಬಟ್ 5G ಅಂತ ಹೇಳ್ಬಿಟ್ಟು ಪ್ರೊಸೆಸರ್ ತುಂಬ ಲೋ ಕೊಡ್ತಿದ್ದಾರೆ. ಮತ್ತು ಮೊದಲಿನ ಥರ ರೆಡ್ಮಿ ಈ ಬಜೆಟ್ ಫೋನ್ಸ್ಗಳು ನಾವು ಆ ಫೀಚರ್ಸ್ಗಳನ್ನ ನೋಡ್ತಾ ಇಲ್ಲ. ಇನ್ನು ಬಾಕಿ ಅದರ್ ಲಾಂಚಸ್ಗಳು ನೋಡ್ಕೊಂಡಾಗ ಸ್ಯಾಮ್ಸಂಗ್ M17 14,000 ರೂಪಾಯಿ ಲಾಂಚ್ ಆಗಿದೆ. ರಿಯಲ್ಮಿ 16 ಕೂಡ ಸದ್ಯದಲ್ಲೇನೋ ಲಾಂಚ್ ಆಗಲಿದೆ ಅಂತ. ಇನ್ನು ಬಾಕಿ ಬೇರೆ ಓಪೋ K14X ಆಗಿರಲಿ, ಇನ್ನಿತರ ಬೇರೆ ಫೋನ್ಸನ್ನ ಕೂಡ ಲಾಂಚ್ ಮಾಡಿದರೆ, P4 ಲೈಟ್ ಆಗಿರಲಿ, ಬೇರೆ ಫೋನ್ಸ್ಗಳು ಬಜೆಟ್ ತುಂಬಾ ಲಾಂಚ್ ಆಗ್ತಿದೆ. ಬಟ್ ಆ ರೇಂಜ್ಗೆ ಹವಾ ಬಿಲ್ಡಪ್ ಎಲ್ಲ ಇವರು ಕೊಡ್ತಾ ಇಲ್ಲ, ಬಿಕಾಸ್ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ಪ್ರಮೋಷನು ಆ್ಯಡ್ಸ್ ಎಲ್ಲ ಸ್ವಲ್ಪ ನಿಮಗೆ ಮಾರ್ಕೆಟಲ್ಲಿ ಕಮ್ಮಿ ಕಾಣಿಸ್ತದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆ್ಯಪಲ್ ಮತ್ತು ಸ್ಯಾಮ್ಸಂಗ್ ಅವರು ನಮ್ಮ ಭಾರತ ಗೌರ್ಮೆಂಟ್ನ ಆಧಾರ್ ಅಪ್ಲಿಕೇಶನ್ ಜೊತೆ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟು ನಮ್ಮ ಗೋರ್ಮೆಂಟ್ ಜೊತೆ ಡಿಸ್ಟಿಮ್ ಅಂದರೆ ಸ್ವಲ್ಪ ಫೈಟ್ ಆಗೋ ಲೆಕ್ಕ ಕಾಣಿಸ್ತಾ ಇದೆ. ಆಯಿತಾ, ಇಲ್ಲಿ ವಿನ್ನರ್ ನಮ್ಮ ದೇಶ, ನಮ್ಮ ಗೋರ್ಮೆಂಟೇ ಆಗೋದು. ಬಟ್ ಏನಾಗ್ತಿದೆ ಮ್ಯಾಟ್ರಪ್ಪ ಅಂದರೆ, ಲಾಸ್ಟ್ ಇಯರ್ ಸಂಚಾರ್ ಸಾಥಿ ಅನ್ನುವಂಥ ಅಪ್ಲಿಕೇಶನ್ ನೀವೆಲ್ಲರೂ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ಏನು ಆ್ಯಪಲ್ ಫೋನ್ಸ್ಗಳಿದೆ ಇದರಲ್ಲಿ ಕೂಡ ಪ್ರೀ ಇನ್ಸ್ಟಾಲ್ ಬರಲೇಬೇಕಪ್ಪ ಅಂತ ಹೇಳಿದ್ರು. ಅದು ಆ ರೀತಿ ಡೇಟಾ ಇಶ್ಯೂದು ಈ ರೀತಿ ಡೇಟಾ ಇಶ್ಯೂ ಅಂತ ತುಂಬ ಪ್ರಾಬ್ಲಮ್ಸ್ನ ಹಾಕ್ಬಿಟ್ಟು ಆ ಅಪ್ಲಿಕೇಶನ್ ಹೊರಗೆ ಹಾಕಿದ್ರು. ಅದನ್ನು ಪ್ರೀ ಇನ್ಸ್ಟಾಲ್ ಮಾಡೋಂಗಿಲ್ಲ ಅಂತ ಗೋರ್ಮೆಂಟ್ ಕೂಡ ಒಪ್ಕೊಂಡು ಅದನ್ನು ಹಿಂದೆ ಕೂಡ ಹಾಕಿದ್ರು. ಬಟ್ ಇವಾಗ ಮತ್ತೆ ಗೋರ್ಮೆಂಟ್ ಈ ಎಲ್ಲ ಬೇರೆ ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಫೋನ್ಸ್ಗಳಲ್ಲಿ ಪ್ರೀ ಇನ್ಸ್ಟಾಲ್ ಆಗಿ ಎಲ್ಲ ಫೋನ್ಸ್ಗಳಲ್ಲಿ ಆಧಾರ್ ಅಪ್ಲಿಕೇಶನ್ ಇರಲೇಬೇಕಪ್ಪ ಅಂತ ಅಂದು ಹೊಸ ರೂಲ್ನ ಜಾರಿಗೆ ತರೋಷ್ಟರಲ್ಲಿ ಇದಕ್ಕೆ ಸ್ಯಾಮ್ಸಂಗ್ ಮತ್ತು ಆ್ಯಪಲ್ ಅವರು ಡೇಟಾ ಸೆಕ್ಯೂರಿಟಿ ಸಲುವಾಗಿ ನಾವು ಇದನ್ನು ಮಾಡಲ್ಲ ಅಂತ ಹೇಳಿ ಜರಿತಿದ್ದಾರೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಮುಂದೆ ಮೂವ್ ಆಗತ್ತಪ್ಪ ಅಂತ. ಬಟ್ ಆನೆಸ್ಟ್ಲಿ ನನ್ನ ಪ್ರಕಾರ ಎಲ್ಲ ಈ ಆ್ಯಂಡ್ರಾಯ್ಡು ಆ್ಯಪಲ್ ಫೋನ್ಸ್ಗಳಲ್ಲಿ ಸೆಲೆಕ್ಟೆಡ್ ಲೈಕ್ ಆಧಾರ್ ಅಪ್ಲಿಕೇಶನ್ಸ್ ಆಗಿರಲಿ ಅಥವಾ ಡಿಜಿ ಲಾಕರ್ ಆಗಲಿ ಇಂಥ ಅಪ್ಲಿಕೇಶನ್ಸ್ ಇರಲೇಬೇಕು. ಬಿಕಾಸ್ ಅಪ್ಲಿಕೇಶನ್ಸ್ ಇತ್ತಪ್ಪ ಅಂದರೆ ಜನ ಅದನ್ನು ನೋಡಿಬಿಟ್ಟಾದರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಟೈಮ್ ಲೈನಲ್ಲಿ ನಿಲ್ಲೋದಕ್ಕಿಂತ ಸ್ವಲ್ಪ ಡಿಜಿಟಲಿ ಸ್ಮಾರ್ಟ್ ಕೂಡ ಆಗ್ತಾರಪ್ಪ ಅಂತ ನನಗನ್ಸುತ್ತೆ. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ತುಂಬ ದೊಡ್ಡ ಬ್ಯಾಡ್ ನ್ಯೂಸ್ ಆಯಿತಾ. ನಾನು ಇದ್ರ ಬಗ್ಗೆ ರೀಲ್ ಕೂಡ ಮಾಡಿದ್ದೀನಿ, ನೀವು ಚೆಕ್ ಮಾಡಿರ್ಬೋದು ಅಥವಾ ನೋಡಿರ್ಬೋದು ಕೂಡ. ಸೊ ಇನ್ಸ್ಟಾಗ್ರಾಮ್ ಅವರು ಆಫೀಸ್ಲಾಗಿ 8ನೇ ಮೇ ಹಿಡ್ಕೊಂಡು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಿದ್ದಾರೆ. ಸೊ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಂದ್ರೆ ನೀವು ಕೇಳಿದ್ರೆ ನೋಡಿ, ಇವಾಗ ನೀವು ಈ ಪರ್ಸನ್ನಿಂದ ಒಂದು ಮೆಸೇಜ್ ಕಳಿಸ್ತೀರಾ ಅಂತ ಅನ್ಕೊಳ್ಳಿ. ಇವರು ಮೆಸೇಜ್ನ ಹಾಯ್ ಅಂತ ಕಳಿಸಿದ ತಕ್ಷಣ ಇದೊಂದು ಲಾಕಲ್ಲಿ ಮೆಸೇಜ್ ಮುಂದಿನವ್ರ ಹತ್ರ ಹೋಗುತ್ತೆ. ಸೊ ಇವ್ರ ಹತ್ರ ಇದ್ರ ಕೀ ಆಲ್ರೆಡಿ ಇವ್ರ ಹತ್ರನೇ ಇರುತ್ತೆ. ಸೊ ಬೇರೆ ಮಧ್ಯದಲ್ಲಿ ಇದನ್ನು ಯಾರೂ ನೋಡೋಕ್ಕಿರಲ್ಲ. ಬಟ್ ಈ ಮೆಸೇಜ್ ಏನಿರುತ್ತೆ ಇದನ್ನ ಓದಬೇಕಾದ್ರೆ ಇವರು ಕೀನೇ ಅದನ್ನು ಅನ್ಲಾಕ್ ಮಾಡಿದ್ರೆ ಮಾತ್ರ ಈ ಮೆಸೇಜ್ ಇವ್ರಿಗೆ ಕಾಣಿಸುತ್ತೆ. ಇದನ್ನ ಮಧ್ಯದಲ್ಲಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ನೀವೇನೇ ಮೆಸೇಜ್ ಮಾಡಿದ್ರು ಅದನ್ನು ಯಾರಿಗೂ ನೋಡೋಕ್ಕಾಗಲ್ಲ. ಇದಕ್ಕೆ ನಾವು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಬಟ್ ಇದಿವಾಗ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ನ ಕಂಪ್ಲೀಟ್ಲಿ ತೆಗೆದಾಕ್ತಿದ್ದಾರೆ. ಇದರತ್ತ
ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನ ಇನ್ಸ್ಟಾಗ್ರಾಮ್ ಓದ್ಬೋದು, ಅಥವಾ ಇನ್ ಕೇಸ್ ಏನಾದರೂ ಗೋರ್ಮೆಂಟ್ ಕೇತಪ್ಪ ಅಂದರೆ ಕೂಡ ಈ ಡೇಟನ ಗೋರ್ಮೆಂಟ್ಗೂ ಕೊಡ್ಬೋದು. ಒಂಥರ ಸೆಕ್ಯೂರ್ ಇಲ್ಲಪ್ಪ ಈ ಇನ್ಸ್ಟಾಗ್ರಾಮ್ ಚಾಟ್ಸ್ಲ ಅಂತ ಅನಿಸ್ತದೆ. ಸೊ ನೀವು ಏನಾದರೂ ಸೀಕ್ರೆಟ್ ಚಾಟ್ಸ್ಗಳು ಇಟ್ಕೊಂಡಿದ್ದೀರಾ ಅಥವಾ ವಿಡಿಯೋಸ್ಗಳು, ಫೋಟೋಸ್ಗಳು ಅಂತ ಏನಾದರೂ ಕಳಿಸಿದ್ರೆ, ಶೇರ್ ಮಾಡಿದ್ರೆ ಅಂದರೆ ದಯವಿಟ್ಟು ಈಗಲೇ ಅವನ್ನೆಲ್ಲ ಡಿಲೀಟ್ ಮಾಡಿ. ಯಾರ ಮೇಲೆ ಕೂಡ ನಂಬಿಕೆ ಇಡಕ್ಕೆ ಹೋಗ್ಬೇಡಿ, ಆದಷ್ಟು ಸೆಕ್ಯೂರ್ ಆಗಿರಿ. ಮತ್ತು ವಾಟ್ಸಪ್ ಯೂಸ್ ಮಾಡಿ, ಎನ್ಕ್ರಿಪ್ಷನ್ ಇದೆ. ಬಟ್ ಮುಂದೆ ಅದು ಇದೇ ಥರ ಆಗ್ಬೋದು. ಬಟ್ ಸದ್ಯಕ್ಕೇನು ವಾಟ್ಸಪ್ಪಲ್ಲಿ ಇಶ್ಯೂ ಇಲ್ಲ. ಬಟ್ ಇನ್ಸ್ಟಾಗ್ರಾಮ್ ನಂಗೆ ತುಂಬ ಬೇಜಾರು ಮಾಡ್ತೀವಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಹತ್ತತ್ರ 80,000 ಸೀಟ್ನ ಒಂದು ಹೊಸ ಸ್ಟೇಡಿಯಂ ನಮ್ಮ ಬೆಂಗಳೂರಲ್ಲಿ ಆಗಲಿದೆ ಆಯಿತು. ಅದ್ರ ಬಗ್ಗೆ ಕೆಲವೊಂದು ನ್ಯೂಸಸ್ಗಳು ಬರ್ತಾ ಇದೆ. ಒಂದು, ಇದು ಅಹಮದಾಬಾದಲ್ಲಿರುವಂಥ ಏನು ದೊಡ್ಡ ಸ್ಟೇಡಿಯಂ ನೋಡಿ, ಅದೇ ಲೆಕ್ಕಕ್ಕೆ ನಮ್ಮ ಬೆಂಗಳೂರು ಕೂಡ ಆಗಲಿದೆ ಅಂತ. ಇದು ಎಲ್ಲಿ ಯಾವಾಗ ಏನು ಆಗ್ತಿದೆ ಇದ್ರ ಬಗ್ಗೆ ಏನೂ ಐಡಿಯಾ ಸಿಗಲ್ಲ. ಬಟ್ ದೊಡ್ಡ ದೊಡ್ಡ ವರ್ಲ್ಡ್ ಕಪ್ ಮ್ಯಾಚ್ಗಳು ಕೂಡ ಇಂಥ ನಮ್ಮ ಬೆಂಗಳೂರಂಥ ಈ ಸ್ಟೇಡಿಯಮಲ್ಲಿ ಆಗಲಿವೆ. ಇದ್ರ ಜೊತೆಗೆ ಗ್ಲೋಬಲಿ ಈ ಇಂಡಿಯಾಸ್ ಎಲ್ಲಕ್ಕಿಂತ ದೊಡ್ಡ ಒಂದು ಸ್ಟೇಡಿಯಂನ ಕೂಡ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಸೊ ನನಗನ್ಸಿದ ಪ್ರಕಾರ ಇದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಏನು ಗೊತ್ತಾ, ಸೊ ಚಿಕ್ಕ ಸ್ಟೇಡಿಯಂ ಇತ್ತು, ನಾವು ಟಿಕೆಟ್ಸ್ಗಾಗಿ ಓದಾಡ್ತಿದ್ವಿ. ಬಟ್ IPL ಆಗಿರಲಿ, ಇಂಟರ್ನ್ಯಾಷನಲ್ ಯಾವುದೇ ದೊಡ್ಡ ಮ್ಯಾಚ್ ಆದರೂ ಕೂಡ ಇನ್ನು ಟಿಕೆಟ್ಸ್ಗೇನು ಕಮ್ಮಿ ಇಲ್ಲ ಆಯಿತಾ. ಪ್ರೈಸಸ್ ಅಂತೂ ನಮ್ಮ ಗೌರ್ಮೆಂಟ್ ಹೈಪಲ್ಲಿ ಇಟ್ಟಿರುತ್ತೆ. ಬಟ್ ಜನಕ್ಕೆ ದುಡ್ಡು ಕೊಟ್ಟರು ಅಟ್ಲೀಸ್ಟ್ ಫ್ರೀಯಾಗಿ ಆರಾಮಾಗಿ ಹೋಗ್ಬಿಟ್ಟು ನಾವು ಮ್ಯಾಚ್ ನೋಡ್ಕೊಂಬರ್ಬೋದು. ಇದೇ ಒಂದು ಖುಷಿಯ ವಿಚಾರ ಅಷ್ಟೇ. ಬಾಕಿ ರೆವಿನ್ಯೂ ಎಲ್ಲಂತೂ ಅಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ಗಳು ಡೆವಲಪ್ ಆಗುತ್ತೆ. ಟ್ರಾವೆಲಿಂಗ್ ಆಗಿರಲಿ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಪ್ಪ ಅಂದರೆ ಟೂರಿಸಮ್ಸು ಅದು ಇದು ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಡೆವಲಪ್ ಆಗಿಬಿಟ್ಟು ರೆವಿನ್ಯೂ ಕೂಡ ಡೆಫಿನೆಟ್ಲಿ ಸಿಗತ್ತಿದ್ರಿಂದ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸಸ್ಗಳಾಗಿತ್ತು. ಇನ್ನು AI ಜಗತ್ತಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆಪ್ಪ ಅಂತ ಕೇಳಿದ್ರೆ, ಸೊ ಇದರಲ್ಲಿ ಮೊದಲಾಗಿ ಬರುತ್ತೆ ChatGPT ಅಂದರೆ OpenAI ಮತ್ತು ಅಮೆಝಾನ್ ಅವರು ಮತ್ತೊಂದು ದೊಡ್ಡ ಡೀಲ್ ಅಥವಾ ಒಂದು ಕೊಲಾಬ್ರೇಷನ್ ಅಥವಾ ಒಂದು ಬಿಸ್ನೆಸ್ ಡೀಲ್ ಅಂತ ಕರಿಬೋದು. ಸೊ ಇಲ್ಲಿ ಏನಾಗುತ್ತೆ, ChatGPT 5 ಇಂಟಿಗ್ರೇಷನ್ ಏನಿದೆ ಇದು ಸ್ಪೆಷಲಿ ಅಮೆಝಾನಲ್ಲಿ ಇಂಟಿಗ್ರೇಟ್ ಆಗಿಬಿಟ್ಟು ಈ AWS ಆಗಲಿ ಅಮೆಝಾನ್ ಕ್ಲೌಡ್ ಜೊತೆ ಎಲ್ಲ ಸೇರಿಬಿಟ್ಟು ಎಲ್ಲ ಡೇಟಾಸ್ಗಳೆಲ್ಲ ಕಂಪ್ಲೀಟ್ಲಿ ಇವರು ಆಕ್ಸೆಸ್ ಮಾಡಿಕೊಂಡು ಇನ್ನೂ ಸ್ಮಾರ್ಟಾಗಿ ಯೂಸ್ ಮಾಡ್ಕೋದಾಯ್ತಾ. ಇಲ್ಲಿ ವಾಯ್ಸ್ ಅಸಿಸ್ಟೆನ್ಸ್ಗಳೇನಿದೆ, ಈ ಅಮೆಝಾನ್ ಅಲೆಕ್ಸ್ ಏನಿತ್ತು ಇದು ಇನ್ನೂ ತುಂಬ ಸ್ಮಾರ್ಟ್ ಆಗ್ಲಿದೆ. ಫಾರ್ ಎಕ್ಸಾಂಪಲ್ ನೀವು ಟ್ರಾವೆಲ್ ಎಲ್ಲ ಮಾಡ್ತಿದ್ದೀರಪ್ಪ ಅಂದರೆ ನೀವು ಹೋಟೆಲ್ ಬುಕ್ ಮಾಡು ಹಾಗೆ ಅಂತ ಜಸ್ಟ್ ವಾಯ್ಸ್ನ ಕೊಟ್ಟರೆ ಸಾಕು, ಇದು ತುಂಬ ಸ್ಮಾರ್ಟ್ ಆಗಿ ChatGPT ಅಂತ ಡೇಟಾಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಸ್ಮಾರ್ಟ್ಲಿ ಬಿಲ್ಡ್ ಮಾಡಿದ ತಕ್ಷಣ ಇದೆಲ್ಲ ಪ್ರೊಸೆಸ್ ಆಗುತ್ತೆ. ಬಟ್ ಸದ್ಯಕ್ಕೆ ಈ ಸಿರಿ ಮತ್ತು ಗೂಗಲ್ ಅಸಿಸ್ಟೆನ್ಸ್ಗೆ ಟಕ್ಕರ್ ಕೊಡೋಕ್ಕೆ ಇದು ಸ್ವಲ್ಪ ಡೀಪ್ಲಿ ಈ OpenAI ಜೊತೆ ಸ್ಮಾರ್ಟ್ಲಿ ಮೂವ್ ಆಗ್ತಿದೆ. ಒಂಥರ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಫೈಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜನರ ಲಾಭ ಇರುತ್ತೆ. ಸೊ ಇದೇ ನಡೀತಾ ಇದೆ ಮಾರ್ಕೆಟಲ್ಲಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಗೂಗಲ್ ಡೀಪ್ ಮೈಂಡ್ ಎಜೆಂಟಿಕ್ ಎರಾ ಈಗ Gemini 2.0ನಲ್ಲಿ ನಾವೆಲ್ಲ ಸ್ಮಾರ್ಟ್ಲಿ ನೋಡ್ಲಿದ್ದೀವಿ ಆಯಿತಾ. ಸೊ ಈ ದಿವಸ Gemini ನಾವು ಜಸ್ಟ್ ಇನ್ಫಾರ್ಮೇಷನ್ ಆಗಿರಲಿ, ಡೀಟೇಲ್ಸು, ಸ್ಕ್ರಿಪ್ಟು ಅದು ಇದು ಅಂತ ಜಸ್ಟ್ ನಾವು ಇದಕ್ಕೆ ಯೂಸ್ ಮಾಡ್ತಿದ್ವಿ. ಬಟ್ ಇನ್ಮೇಲೆ ಗೂಗಲ್ ಇಂಟಿಗ್ರೇಟೆಡ್ ಅಂತ ಗೂಗಲ್ ಡಾಕ್ಸು, ಶೀಟ್ಸು, ಇನ್ನಿತರ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ. ಇದನ್ನೆಲ್ಲ ಕಸ್ಟಮೈಸ್ ಆಗಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಮಾರ್ಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮೇಲ್ ಕಳ್ಸೋಕ್ಕೆ ಜಸ್ಟ್ ಅದಕ್ಕೆ ಹೇಳಿದ್ರೆ ಸಾಕು, ಮೇಲ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಅದು ಕಳಿಸುತ್ತೆ. ಡಾಕ್ ಆಗಲಿ, ಶೀಟ್ ಅಪ್ಡೇಟ್ ಆಗಲಿ, ನೀವೇನೇ ಟಾಸ್ಕ್ನ ಕೊಟ್ಟರು ಕೂಡ ಈ ಎಲ್ಲ ಅಪ್ಲಿಕೇಶನ್ಸ್ನ ಬಳಸ್ಕೊಂಡು ಇದು ಇನ್ನೂ ಸ್ಮಾರ್ಟ್ಲಿ ಕೆಲಸ ಮಾಡುತ್ತೆ. ಇಟ್ಸ್ ಲೈಕ್ ಕಾರ್ಲ್ ಪೈ ಅವರು ಇದ್ರ ಬಗ್ಗೆ ಜಾಸ್ತಿ ಡೀಪಾಗಿ ಹೇಳಿರೋ ಪ್ರಕಾರ ಇನ್ಮೇಲೆ ಸ್ಮಾರ್ಟ್ ಫೋನ್ಸ್ಗಳಿಗೆ ಅಪ್ಲಿಕೇಶನ್ಸ್ಗಳ ಅವಶ್ಯಕತೆನೇ ಇಲ್ಲ ಅಂತ. ಜಸ್ಟ್ AI ಇಂಟರ್ಫೇಸ್ ಆಗಿರಲಿ ಅಥವಾ AI ಏಜೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನೂ ಸ್ಮಾರ್ಟ್ಲಿ ಮೂವ್ ಆಗುತ್ತೆ. ಅದು ಜಸ್ಟ್ ನಿಮ್ಮ ವಾಯ್ಸ್ ಕಮಾಂಡ್ ಮೇಲೆ ಮತ್ತು ನಿಮ್ಮ ಕಣ್ಣುಗಳ ಮೇಲೆ ಇದು ಕೆಲಸ ಮಾಡಲಿದೆ ಅಂತ ಕಾರ್ಲ್ ಪೈ ಅವರು ಹೇಳ್ತಿದ್ದಾರೆ. ಇದು ನಿಜ. ಮುಂದಿನ ದಿನಗಳಲ್ಲಿ ಇಂಥ ವಿಚಿತ್ರ ಘಟನೆಗಳನ್ನ ನಾವು ಸದ್ಯದಲ್ಲೇ ನಾವು ಸ್ಮಾರ್ಟ್ ಫೋನ್ ಕೂಡ ನೋಡ್ಲಿದ್ದೀವಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಯಾವುದೇ ಸೋರ್ಸಸ್ ಇದ್ರ ಬಗ್ಗೆ ಸಿಕ್ಕಿಲ್ಲ, ಜಸ್ಟ್ ನಾನು ನ್ಯೂಸಲ್ಲಿ ಓದಬೇಕಾದ್ರೆ ಈ ನಾಲೆಜ್ನ ತಿಳ್ಕೊಂಡಿದ್ದೀನಿ. ಸೊ AI ಬೀಟ್ಸ್ ಡಾಕ್ಟರ್ಸ್ ಅಂತ ಒಂದು ನ್ಯೂಸ್ ಬಂದಿತ್ತಾಯ್ತಾ. ಸೊ ಈ ದಿವಸ ನಾವು AI ಅಂದರೆ ಹೆದರ್ತಿದ್ವಿ, ಇದನ್ನ ರಿಪ್ಲೇಸ್ ಮಾಡತ್ತಾ, ಮೆಡಿಕಲಲ್ಲಿ ಬರತ್ತಾ, ಸೊ ನರ್ಸರಿನಲ್ಲಿ ಇಂಥದ್ದನ್ನ ನಾವು ನೋಡ್ತೀವ ಅಂತ ನಾವೆಲ್ಲ ಅನ್ಕೋತಿದ್ವಿ. ಬಟ್ ಈ ಜಾಗ ಕೂಡ ಖಾಲಿ ಆಗತ್ತೆ ಸೂನ್. ನಮ್ಮಲ್ಲ ಈ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆನೆ ಸೈಲೆಂಟಾಗಿ ನಾವು ಏನೆಲ್ಲ ಈ ಸಿಂಪ್ಟಮ್ಸ್ನ ನೋಡ್ತೀವಿ ಅಥವಾ ಬರೋಕ್ಕಿಂತ ಮುಂಚೆ ಎದೆ ನೋವು ಬರೋದು, ಕೈ ನೋವು ಬರೋದು, ಇಂಥದ್ದು ಏನು ಆಗ್ತಿರತ್ತೆ ಇದನ್ನ AI ಮುಂಚೆನೆ ಡಿಟೆಕ್ಟ್ ಮಾಡತ್ತಂತೆ. ಮತ್ತು ಯಾವ ಲೆವೆಲ್ಗೆ ಇದು ಸ್ಟ್ರಾಂಗ್ ಅಟ್ಯಾಕ್ ಬರುತ್ತೆ ಇದನ್ನು ಕೂಡ ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಿಳಿಸತ್ತಂತೆ. ತುಂಬ ಜನ AI ಹೇಟ್ ಮಾಡ್ತಿದ್ರು. ಬಟ್ ಜನರ ಪ್ರಾಣನೇ ಉಳಿಸ್ತಿದೆಯಪ್ಪ ಅಂದರೆ ಇದನ್ನೇ ಏನಕ್ಕೆ ನಾವು ಹೇಟ್ ಮಾಡಬೇಕು. ಸೊ ಇದೊಂದು ಸ್ಮಾರ್ಟ್ ಫೀಚರ್ ಆಗಿದೆ. ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ಇದು ಎಲ್ಲ ಕಡೆ ಇಂಥ ಟೆಕ್ ಯೂಸ್ ಆಗೇ ಆಗುತ್ತೆ. ಇಷ್ಟೇ ಅಲ್ಲದೆ ಈ ರಿಪೋರ್ಟ್ ಪ್ರಕಾರ ಈ AI ರಿಪೋರ್ಟ್ಸ್ಗಳಿದೆ ತುಂಬ ಫಾಸ್ಟ್ ಮತ್ತು ಆ್ಯಕ್ಯುರೇಟ್ ಆಗ್ತಿದೆ. ಅದು ಡಾಕ್ಟರ್ಸ್ಗಿಂತ ಮತ್ತು ರಿಪೋರ್ಟ್ ನೋಡಿ ಚೆಕ್ ಮಾಡಿ ಆ ರಿಪೋರ್ಟ್ಸ್ಗಳನ್ನ ತೋರಿಸೋದ್ರಲ್ಲೇ AI ತುಂಬ ಸ್ಮಾರ್ಟ್ ಮತ್ತು ಇನ್ನೂ ಫಾಸ್ಟ್ ಮೂವ್ಮೆಂಟ್ ಕಾಣಿಸ್ತಿದೆ ಅಂತ ಎಲ್ಲ ಕಡೆ ಇದ್ರ ಬಗ್ಗೆ ನ್ಯೂಸಸ್ಗಳನ್ನ ನೋಡ್ತಾ ಇದ್ವಿ. ನನ್ನ ಪ್ರಕಾರ AI ಬರಬೇಕು, ಬಟ್ ಅದರಿಂದ
ಚೆಕ್ ಮಾಡೋದು, ನೋಡೋದು, ಯಾವ ರೀತಿ ರಿಸಲ್ಟ್ಸ್ಗಳಿದೆ, ಇದು ಆ್ಯಕ್ಯುರೇಟ್ ಆಗಿದೆಯಾ ಅಲ್ವಾ, ಇದರಿಂದ ವುಮನ್ಸ್ ಕೂಡ ಬೇಕೇ ಬೇಕು. ಎಲ್ಲ AI ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅದರಲ್ಲಿ ಸ್ಪೆಷಲಿ ಹೆಲ್ತಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಇಲ್ಲಿ ಕೂಡ ಜನರನ್ನ AI ರಿಪ್ಲೇಸ್ ಮಾಡುತ್ತೆ. ಇಡಿಸ್ತಲ್ಲಿ ಕೊನೆಯ ನ್ಯೂಸ್ ಬರ್ತಾ ಇದೆ, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ, ಅದು ಸ್ಪೆಷಲಿ 8ನೇ ತರಗತಿ ಹಿಡ್ಕೊಂಡು 12ನೇ ತರಗತಿ ತನಕ ಗೋರ್ಮೆಂಟೇ AI ಕಲ್ಸೋಕ್ಕೆ ಮುಂದಾಗ್ತಿದೆ. ಹತ್ತತ್ರ 5 crore ಅಲೋಕೇಟ್ ಮಾಡಿದ್ರೆ ಇದು IIT ಧಾರವಾಡ ಕೂಡ ಇದಕ್ಕೆ ಹೆಲ್ಪ್ ಮಾಡತ್ತಪ್ಪ ಅಂತ ನ್ಯೂಸಲ್ಲಿ ಕೇಳ್ಕೊತಾ ಇದ್ವಿ. ಸೊ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಹತ್ರ 3.5 ಲಕ್ಷ ಜಾಬ್ನ ಕ್ರಿಯೇಟ್ ಮಾಡುವಂಥ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಬಾಕಿ ಅಗ್ರಿಕಲ್ಚರ್ AI ಆಗಿರಲಿ, ಮತ್ತು ರೈತರಿಗೆ ಕೂಡ ಟೆಕ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಕೊಡೋ ಆಗಿರಲಿ, ಮತ್ತು Tier 2 ಸಿಟಿ ಮಂಗಳೂರು, ಮೈಸೂರು, ಇನ್ನಿತರ ಬೇರೆ ಬೇರೆ ಸಿಟಿಗಳು ಕೂಡ ಈ ಎಕೋಸಿಸ್ಟಮ್ನ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಬೆಂಗಳೂರು ಲೋಡ್ನ ಸ್ವಲ್ಪ ಕಮ್ಮಿ ಮಾಡೋ ಪ್ಲಾನಲ್ಲಿ ಗೋರ್ಮೆಂಟ್ ಈ ಒಂದು ಹೊಸ ಟಾರ್ಗೆಟ್ನ ಇಟ್ಕೊಂಡಿದೆ ಅಂತ ಕೇಳಾಗ್ತಿದೆ. ಸೊ ಇದಷ್ಟು ಇವತ್ತಿನ ಟೆಕ್ ಪ್ಲಸ್ AI ನ್ಯೂಸ್ ಅಪ್ಡೇಟ್ಸ್ ಆಗಿತ್ತು. ನಿಮಗೇನಾದ್ರು ಕ್ವಶನ್ಸ್ ಅಥವಾ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲೋಡಿಕೆ ನಮಸ್ಕಾರ.